ಬೇಡಿಕೆಗಳ ಈಡೇರಿಸುವಂತೆ ಕೇಂದ್ರ ಸರ್ಕಾರದ ವಿರುದ್ಧ ಬ್ಯಾಂಕ್ ನಿವೃತ್ತರ ಒಕ್ಕೂಟಗಳ ಸಂಯುಕ್ತ ವೇದಿಕೆ ಪ್ರತಿಭಟನೆ. ಪಿಂಚಣಿ ಪರಿಷ್ಕರಣೆ, ಆರೋಗ್ಯ ವಿಮೆ ವ್ಯವಸ್ಥೆ ಸುಧಾರಣೆ ಒಳಗೊಂಡಂತೆ ಹಲವು ದಶಕಗಳಿಂದ ಬಾಕಿ ಉಳಿದಿರುವ ಬೇಡಿಕೆಗಳನ್ನು ಈಡೇರಿಸುವಂತೆ ಕೇಂದ್ರ ಸರ್ಕಾರವನ್ನು ಒತ್ತಾಯಿಸಿ ಬ್ಯಾಂಕ್ ನಿವೃತ್ತರ ಒಕ್ಕೂಟಗಳ ಸಂಯುಕ್ತ ವೇದಿಕೆ ನಗರದ ಫ್ರೀಡಂ ಪಾರ್ಕ್ನಲ್ಲಿಂದು ಬೃಹತ್ ಪ್ರತಿಭಟನೆ ನಡೆಸಿತು. ಬ್ಯಾಂಕ್ ನಿವೃತ್ತರ ಸಂಯುಕ್ತ ವೇದಿಕೆಯು ದೇಶದ ಸುಮಾರು 7 ಬ್ಯಾಂಕ್ ನಿವೃತ್ತರ ಸಂಘಟನೆಗಳ ಒಂದು ರಾಷ್ಟ್ರೀಯ ಬೃಹತ್ ಸಂಘಟನೆಯಾಗಿದೆ. ಅಖಿಲ ಭಾರತ ಬ್ಯಾಂಕ್ ನಿವೃತ್ತರ ಒಕ್ಕೂಟ, ಅಖಿಲ ಭಾರತ ನಿವೃತ್ತ ಬ್ಯಾಂಕ್ ನಿವೃತ್ತರ ಸಂಘ, ಫೋರಂ ಆಫ್ ರಿಟೈರ್ಡ್ ಬ್ಯಾಂಕ್ ಎಂಪ್ಲಾಯೀಸ್, ವಾಣಿಜ್ಯ ಬ್ಯಾಂಕ್ಗಳ ನಿವೃತ್ತರ ಸಂಘ, ರಿಟೈರ್ಡ್ ಬ್ಯಾಂಕ್ ಆಫೀಸರ್ಸ್ ಕಾನ್ಫೆಡರೇಷನ್, ಬ್ಯಾಂಕರ್ಸ್ ಡಿಸರ್ವ್ ಜಸ್ಟಿಸ್ ಸೊಸೈಟಿ ಮತ್ತು ಭಾರತೀಯ ಸ್ಟೇಟ್ ಬ್ಯಾಂಕ್ನ ಗುಂಪುಗಳ ನಿವೃತ್ತರ ಸಂಘಟನೆಗಳು ಸದಸ್ಯರು ಪ್ರತಿಭಟನೆಯಲ್ಲಿ ಭಾಗಿಯಾದರು. ಸಂಯುಕ್ತ ವೇದಿಕೆಯ ಸಂಚಾಲಕರಾದ ಎಸ್.ಸಿ. ಜೈನ್ ಮಾತನಾಡಿ 1995ರಿಂದ ಬಾಕಿ ಇರುವ ಬ್ಯಾಂಕ್ ನಿವೃತ್ತರ ಪಿಂಚಣಿ ಪರಿಷ್ಕರಣೆ, ವಿಶೇಷ ಭತ್ಯೆಗಳ ಮೇಲೆ ಪಿಂಚಣಿ ನೀಡುವ ಖಾಸಗಿ ಬ್ಯಾಂಕ್ ನಿವೃತ್ತರಿಗೂ ಎಕ್ಸ್ ಗ್ರೇಷಿಯಾ ಕೊಡುವ, ಆರೋಗ್ಯ ವಿಮೆಯ ಸುಧಾರಣೆ ಮತ್ತು ಆರೋಗ್ಯ ವಿಮೆಯ ಮೇಲಿನ ಜಿಎಸ್ಟಿಯಿಂದ ಸಂಪೂರ್ಣ ವಿನಾಯಿತಿ ನೀಡುವ, ವಾಣಿಜ್ಯ ಬ್ಯಾಂಕುಗಳ ಪಿಂಚಣಿದಾರರಿಗೆ ಆಗುತ್ತಿರುವ ತಾರತಮ್ಯ ತಪ್ಪಿಸುವ ಜೊತೆಗೆ ಬ್ಯಾಂಕ್ ಉದ್ಯೋಗಕ್ಕೆ ರಾಜೀನಾಮೆ ನೀಡಿದವರಿಗೂ ಆದಷ್ಟು ಬೇಗ ಪಿಂಚಣಿ ನೀಡುವಲ್ಲಿ ಆಗುತ್ತಿರುವ ತೊಂದರೆಯನ್ನು ಬಗೆಹರಿಸಬೇಕು ಎಂದರು. ಒಕ್ಕೂಟದ ಜಂಟಿ ಪ್ರಧಾನ ಕಾರ್ಯದರ್ಶಿ ಕೆ. ವಿಶ್ವನಾಥ ನಾಯ್ಕ್ ಮಾತನಾಡಿ, ಬ್ಯಾಂಕ್ ನಿವೃತ್ತರ ಬೇಡಿಕೆಗಳ ಬಗ್ಗೆ ಚರ್ಚಿಸಲು ನೇರವಾಗಿ ಬ್ಯಾಂಕ್ ನಿವೃತ್ತರ ಸಂಘಟನೆಗಳ ನಾಯಕರನ್ನು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಕರೆದು ಮಾತನಾಡಬೇಕು. ಕೇಂದ್ರ ಸರ್ಕಾರ ಈ ನಿಟ್ಟಿನಲ್ಲಿ ನಿರ್ಲಕ್ಷ್ಯ ವಹಿಸಬಾರದು. ಇಲ್ಲವಾದಲ್ಲಿ ನಮ್ಮ ಹೋರಾಟವನ್ನು ತೀವ್ರಗೊಳಿಸುತ್ತೇವೆ ಎಂದು ಎಚ್ಚರಿಕೆ ನೀಡಿದರು. ಎಆರ್ಬಿಇಯ ಪ್ರಧಾನ ಕಾರ್ಯದರ್ಶಿ ಸಿಎನ್ ಪ್ರಸಾದ್, ಕರ್ನಾಟಕ ರಾಜ್ಯ ಬ್ಯಾಂಕ್ ನೌಕರರ ಸಂಘಟನೆಗಳ ಸಂಯುಕ್ತ ವೇದಿಕೆಯ ಸಂಚಾಲಕ ಗಿರಿರಾಜ್ ಮತ್ತಿತರರು ಉಪಸ್ಥಿತರಿದ್ದರು. My name is S.C. Jain. I am General Secretary of All India Bank Retiree Federation and also convener of United Forum of Bank Retiree Organization, UFBRO. And AIBRF is the largest organization of bank retiree with membership of more than 3 lakh. And our today's program, it is to raise the demand of updation, and today more than 3,000 bank retiree participated here in the Freedom Park and expressed their disappointment, their anger for undue delay of 30 years, more than 30 years in doing the pension updation, which is a backbone of the principle of social welfare. And because of the less pension who retired earlier, they are suffering and their financial basic needs are not met. And this is our 21st Dharna program in the country. Earlier 20 programs have taken place covering Delhi, Calcutta, Bombay, Hyderabad, Vijayawada, and that Dharawad, Hubli, then our Patiala, Patna, Lucknow, and this is the 21st program. And our program will continue till the government accepts our demand of updation, which is a mother of all demand. We want that everybody, those who retired 20 years back, they get adequate pension so that they can lead their respectful or dignified life. Thank you. ಬಿ ದೇವದಾಸರಾವ್, ನಾನು ಕರ್ನಾಟಕ ರಾಜ್ಯ ಸಮಿತಿ AIBRFನ ಅಧ್ಯಕ್ಷ. ಇವತ್ತು ನಮ್ಮ ಹೋರಾಟ ಏನು ನಡೀತಾ ಇದೆ, ಇದು ಅಖಿಲ ಭಾರತ ಮಟ್ಟದಲ್ಲಿ ನಡೀತಾ ಇರುವಂಥ ಹೋರಾಟ. ಈ ಹೋರಾಟದಲ್ಲಿ 6 ಸಂಘಟನೆಗಳು ಸೇರಿಕೊಂಡಿದ್ದಾವೆ. ಅದರಲ್ಲಿ 6 ಸಂಘಟನೆ ಇದೆ. ಇದು 6 ಸಂಘಟನೆ ಸೇರಿದೆ. 6 ಸಂಘಟನೆಗಳು ಸೇರಿಕೊಂಡಿದ್ದಾವೆ. ಮತ್ತು ರಾಷ್ಟ್ರ ಮಟ್ಟದಲ್ಲಿ ಅನೇಕ ಕಡೆ ಈ ರೀತಿಯಾದಂಥ ಪ್ರತಿಭಟನಾ ಧರಣಾ ಕಾರ್ಯಕ್ರಮ ಮಾಡಿಬಿಟ್ಟು ಇವತ್ತು ಬೆಂಗಳೂರಿನಲ್ಲಿ ಇಟ್ಕೊಂಡಿದ್ದೀವಿ. ಬೆಂಗಳೂರದ ವಿಶೇಷತೆ ಏನಪ್ಪ ಅಂತ ಹೇಳಿದ್ರೆ, ಇಷ್ಟು ಜನ ಏನು ಇವತ್ತು ಬ್ಯಾಂಕ್ ನಿವೃತ್ತರು ಸೇರಿದ್ದಾರೆ, ರಾಷ್ಟ್ರದಲ್ಲಿ ಬೇರೆ ಯಾವುದೇ ಕೇಂದ್ರದಲ್ಲಿ ಕೂಡ ಇಷ್ಟು ಜನ ಸೇರಿದ್ದಿಲ್ಲ. ನಮಗೆ ಭಾಳ ಸಂತೋಷದ ವಿಷಯ ಇದು. ಹೋರಾಟಕ್ಕೆ ಬಹಳ ಮುಂಚೂಣಿಯಲ್ಲಿದ್ದಾರೆ ನಮ್ಮ ಬೆಂಗಳೂರಿನ ಜನ. ಅವರಿಗೆ ಸಿಟ್ಟು, ಆಕ್ರೋಶ ಭಾಳ ಜೋರಾಗಿದೆ. ನಮ್ಮ ಬೇಡಿಕೆಗಳನ್ನ ಈಡೇರತನ ಈ ಹೋರಾಟ ನಾವು ಮುಂದುವರಿಸ್ಕೊಂಡು ಅಂಥೇಳಿ ಆಲ್ ಇಂಡಿಯಾ ಬ್ಯಾಂಕ್ ರಿಟೈರೀಸ್ ಫೆಡರೇಷನ್ ಡೆಪ್ಯೂಟಿ ಜನರಲ್ ಸೆಕ್ರೆಟರಿ. ತಾವು ಈಗಾಗಲೇ ನೋಡಿದ್ದೀರಾ,
ನಮ್ಮ ಈ ನಿವೃತ್ತರ ಒಂದು ಆಕ್ರೋಶ. ನಮಗೆ ಪೆನ್ಷನ್ನು ಬ್ಯಾಂಕಿಂಗ್ ಇಂಡಸ್ಟ್ರಿಗೆ ಪ್ರಾರಂಭ ಮಾಡಿ 35 ವರ್ಷಗಳಾಯಿತು. 35 ವರ್ಷಗಳಿಂದ ಇವತ್ತಿನವರೆಗೆ ಒಂದು ಬಾರಿಯೂ ಸಹ ಅದರ ಪರಿಷ್ಕರಣೆ ಆಗಲಿಲ್ಲ. ಅದು ನಮ್ಮ ಒಂದು ಬಹಳ ದಿನಗಳ ಬೇಡಿಕೆ. ಅದರ ಜೊತೆಗೆ ನಮಗೆ ಏನು ಇನ್ಶೂರೆನ್ಸಿನ ಸೌಲಭ್ಯವನ್ನು ಕೊಡ್ತಾ ಇದ್ದಾರೆ, ಅದರ ಸೌಲಭ್ಯದ ಸಂಪೂರ್ಣ ಖರ್ಚನ್ನು ಬ್ಯಾಂಕಿನವರೇ ಭರಿಸಬೇಕು ಅಂತಕ್ಕಂಥದ್ದು ಒಂದು ನಮ್ಮ ಬೇಡಿಕೆ ಇದೆ. ಅದರ ಜೊತೆಗೆ ನಮ್ಮ ಈ ಇನ್ಶೂರೆನ್ಸಿನ ಒಂದು ಪ್ರೀಮಿಯಂ ಮೇಲೆ GST ಹೊರೆಯನ್ನು ತೆಗಿಬೇಕು ಅನ್ನತಕ್ಕಂಥದ್ದು ಒಂದಿದೆ. ಕಳೆದ ದ್ವಿಪಕ್ಷೀಯ ಒಪ್ಪಂದ ಏನಾಯಿತು ಅದು 2024ರಲ್ಲಿ, ಆ 24ರಲ್ಲಿ ಆದ ದ್ವಿಪಕ್ಷೀಯ ಒಪ್ಪಂದದ ಪ್ರಕಾರ ನಮಗೆ ಸಿಗುವಂಥ ಸೌಲಭ್ಯಗಳು, ಆ ಒಂದು ಎಕ್ಸ್ಗ್ರೇಷಿಯಾ ಏನಿದೆ ಅದನ್ನು ಸಹ ನಮಗೆ ಕೊಟ್ಟಿಲ್ಲ. ಈ ಎಲ್ಲ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ನಾವು ಇವತ್ತು ಈ ಫ್ರೀಡಮ್ ಪಾರ್ಕ್ನಲ್ಲಿ ಈ ಒಂದು ಧರಣಿಯನ್ನು ಮಾಡ್ತಾ ಇದ್ದೇವೆ.